ಕೃಷ್ಣನ ಕಥೆಯ ಆಲಿಸಿ ಬೆಳೆದೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಗೋಷ್ಠಿ ಎಂದರಿದೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಗೋಷ್ಠಿ ಎಂದರಿದೆ. ಗೋಪಾಲಕೃಷ್ಣನ ಮನದಲ್ಲಿ ನೆನೆದೆ. ಗೋಪಾಲಕೃಷ್ಣನನ್ನು ಮನದಲ್ಲಿ ನೆನೆದೆ. ಮುರಳೀಧರನ ಗುಂಗಲ್ಲಿ ದಿನ ಕಳೆದೆ. ಮುರಳೀಧರನ ಗುಂಗಲ್ಲಿ ದಿನ ಕಳೆದೆ. ನೆನೆ ಮನ. ಮುಂದಿನ ಶೀರ್ಷಿಕೆ ನೆನೆ ಮನ. ಗೋಪಿಕಾ ವಲ್ಲಭಗೆ ಶಿರವಾಗಿದೆ. ಗೋಪಿಕಾ ವಲ್ಲಭಗೆ ಶಿರವಾಗಿದೆ. ಕನಕನ ಕಿಂಡಿಯಲ್ಲಿ ಭಕ್ತರಿಗೆ ದರ್ಶನವಿತ್ತೆ. ಕನಕನ ಕಿಂಡಿಯಲ್ಲಿ ಭಕ್ತರಿಗೆ ದರ್ಶನವಿತ್ತೆ. ಮಾತಲಿ ಹೇಳಲಾಗದು ಅವನ ಲೀಲೆ. ಮಾತಲಿ ಹೇಳಲಾಗದು ಅವನ ಲೀಲೆ. ಆತನನ್ನು ಧ್ಯಾನಿಸುವುದೇ ವಿಶೇಷ ಕಲೆ. ಆತನನ್ನು ಧ್ಯಾನಿಸುವುದೇ ವಿಶೇಷ ಕಲೆ. ಮುಂದಿನ ಚುಟುಕಿನ ಶೀರ್ಷಿಕೆ ಸಂಚಲನ. ಶೀರ್ಷಿಕೆ ಸಂಚಲನ. ಮುಕುಂದ ಮಾಧವ ಸಾರಿದ ಭಗವದ್ಗೀತೆ ಸಂದೇಶ. ಮುಕುಂದ ಮಾಧವ ಸಾರಿದ ಭಗವದ್ಗೀತೆ ಸಂದೇಶ. ಭಕ್ತಿಯಿಂದ ಬರೆಯಲಾರಂಭಿಸಿದೆ ಸರಿಯಿತು ಭವದ ಕ್ಲೇಶ. ಭಕ್ತಿಯಿಂದ ಬರೆಯಲಾರಂಭಿಸಿದೆ ಸರಿಯಿತು ಭವದ ಕ್ಲೇಶ. ಶತ್ರು ಭಯ ಸರ್ವನಾಶ ಕಳೆಯಿತು ದೋಷ. ಶತ್ರು ಭಯ ಸರ್ವನಾಶ ಕಳೆಯಿತು ದೋಷ. ಸಕಾರಾತ್ಮಕ ಬೆಳವಣಿಗೆಗೆ ಸಂಚಲನ ವಿಶೇಷ. ಸಕಾರಾತ್ಮಕ ಬೆಳವಣಿಗೆಗೆ ಸಂಚಲನ ವಿಶೇಷ. ಧನ್ಯವಾದಗಳು. ಮುಂದಕ್ಕೆ ಇಂದಿನ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಸಾವಿತ್ರಿ ಮನೋಹರ, ಹಿರಿಯ ಕವಿಗಳು ಕಾರ್ಕಳ. ಇವರು ಇದುವರೆಗೂ ನಮ್ಮ ಎಲ್ಲ ಕವಿಗಳು ಈ ಒಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸಿರುವಂತಹ ಕವಿಗಳ ಚುಟುಕನ್ನು ಆಲಿಸಿದ್ದಾರೆ. ನಾನು ಆವಾಗಲೇ ನೋಡ್ತಾ ಇದ್ದೇನೆ, ತುಂಬ ಶ್ರದ್ಧೆಯಿಂದ ಕೇಳ್ತಾ ಇದ್ರು. ಪ್ರತಿಯೊಬ್ಬರು ಚುಟುಕನ್ನು ಯಾವ ಥರ ವಾಚನ ಮಾಡ್ತಾರೆ ಹೇಳಿ. ಅವರು ಸಾಹಿತ್ಯಾಸಕ್ತರೆಯ ಅನೇಕ ಹಿರಿಯ ಕಿರಿಯ ಯುವ ಪ್ರತಿಭೆಗಳಿಗೆ ಸಾಹಿತ್ಯದ ಪ್ರೋತ್ಸಾಹವನ್ನು ನೀಡ್ತಾ ಬಂದವರು. ಇದೀಗ ಶ್ರೀಮತಿ ಸಾವಿತ್ರಿ ಮನೋಹರ ಇಂದಿನ ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಇವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಹೇಳಬೇಕಾಗಿ ವೇದಿಕೆಗೆ ಕರೀತಾ ಇದ್ದೇನೆ. ಮೇಡಮ್, ತಮಗಾಗಿ ಈ ವೇದಿಕೆ.